ಅದಕ್ಕಾಗಿ ನಾವು ಮಾಡಿದ್ವಿ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಆಗ್ತಾ ಇದೆ, ಓಪನ್ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಯಾವ ರೀತಿ ನೋಡ್ತಿದೆ? ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ ಎಂಎಲ್ಎಗಳು, ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸಲಿ. ಆ ನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ಜನಾಕ್ರೋಶ ವಿರುದ್ಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರೇ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ. ಅಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಅವರು? ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈಗ ಕಾಂಗ್ರೆಸ್ ಪಾರ್ಟಿಯವರು ಜನನ ಮರಣದ ಸರ್ಟಿಫಿಕೇಟ್ ಅನ್ನು ಸಹಿತವಾಗಿ ಎಲ್ಲವನ್ನೂ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಜಾಸ್ತಿ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಜಾಸ್ತಿ, ಸ್ಟ್ಯಾಂಪ್ ಪೇಪರ್ ಜಾಸ್ತಿ, ಹಾಲ್ ಜಾಸ್ತಿ, ಆಲ್ಕೋಹಾಲ್ ಜಾಸ್ತಿ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ, ನೀರು ಜಾಸ್ತಿ, ಕಸದ ಟ್ಯಾಕ್ಸ್ ಜಾಸ್ತಿ. ಯಾವ್ದು ಬಿಟ್ಟಿದ್ದಾರೆ ಅವರು? ಒಂದು ಅಂದಾಜದ ಮಟ್ಟಿಗೆ ಒಂದು 75-80 ಸಾವಿರ ರೂಪಾಯಿ ಇವ್ರು ಬಂದ ನಂತರ, ಕೋಟಿ ರೂಪಾಯಿ ಇವ್ರು ಬಂದ ನಂತರನೇ ಎಕ್ಸ್ಟ್ರಾ ರೆವೆನ್ಯೂ ಸಂಗ್ರಹಿಸ್ತಾ ಇದ್ದಾರೆ. 51,000 ಕೋಟಿ ರೂಪಾಯಿ ಹೆಸರಿನಲ್ಲಿ. ಆದರೂ ಸಹಿತ ಪ್ರತಿ ಸರ್ತೆ ಕೊಡ್ತಾ ಇಲ್ಲ. ದಿಸ್ ಇಸ್ ನಂಬರ್ 1. ಇನ್ನು ಬಿಜೆಪಿಯ ಆಡಳಿತದ ಅವಧಿಯಲ್ಲಿ ನಾವು ಗ್ಯಾಸ್ ಬೆಲೆಯನ್ನು ಏನು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಳೆದ 3 ವರ್ಷದಲ್ಲಿನ 4 ವರ್ಷದಲ್ಲಿ 21ರಲ್ಲಿ 22ರಲ್ಲಿ ನಾವು ಬೆಲೆಯನ್ನ ಕಮ್ಮಿ ಮಾಡಿದ್ದೇವೆ. ಇದರ ಜೊತೆಗೆ ಒಂದು ದುಬೈ ಸಿಪಿ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಅಲ್ಲಿ ಗ್ಯಾಸ್ ನಮ್ಮ ದೇಶದೊಳಗೆ 100% ಆಲ್ಮೋಸ್ಟ್ 80% ಇಂಪೋರ್ಟ್ ಆಗ್ತದೆ. ಈ 80% ಏನು ಇಂಪೋರ್ಟ್ ಆಗ್ತದೆ, ಇದು ಏನು ಸಿಪಿ ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ ಪ್ರಕಾರ ರೇಟ್ ಜಾಸ್ತಿ ಆಗಿದ್ದಕ್ಕೆ ನಾವು 3 ವರ್ಷದಲ್ಲಿ ಕಮ್ಮಿ ಮಾಡಿದಂಥವರು ಈ ಸರ್ತೆ 50 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಮತ್ತು ಆಸ್ ಆನ್ ಡೇಟ್ ಉಜ್ವಲದವರೇ ಹೈಯೆಸ್ಟ್ ಇದ್ದಾರೆ. ಉಜ್ವಲ ಮತ್ತು ಅದಕ್ಕಿಂತ ಮೊದಲು ತೆಗೆದುಕೊಂಡಂತಹ ಬಡವರು ಯಾರಿದ್ದಾರೆ ಅವರಿಗೆ 350 ರೂಪಾಯಿ ಸಬ್ಸಿಡಿ.